ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಶ್ಲೋಕ 47. ಶ್ಲೋಕ 47ರಲ್ಲಿ ದೇವಿಯ ಹುಬ್ಬುಗಳ ವರ್ಣನೆ, ಅದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ದೇವಿಯ ಹುಬ್ಬುಗಳು ಹೇಗಿವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಶ್ಲೋಕ ಇದೆ, ಆ ಶ್ಲೋಕದ ಪದಗಳನ್ನು ತಿಳ್ಕೊಳ್ಳೋಣ, ಹಾಗೆ ಅದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ದೇವಿಗೆ ಹೇಳ್ತಾ ಇರುವಂತಹದ್ದು ಭುವನ ಭಯ ಭಂಗ ವ್ಯಸನಿನಿ ಅಂತ ಹೀಗೆ ಪದಗಳು ಬರ್ತಾ ಬರುತ್ತೆ. ಭ್ರುವೌ ಭುಗ್ನೆ ಕಿಂಚಿತ್ ಭುವನ ಭಯ ಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇತರಕರ ಗೃಹೀತಂ ರತಿಪತೇಃ ಪ್ರಕೋಷ್ಠೆ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೆ. ಒಂದು 4 ಸಾರಿ ಓದ್ಕೊಳ್ಳಿ, ಆವಾಗ ಹೇಳೋದಕ್ಕೆ ಸರಳವಾಗಿ ಅನಿಸುತ್ತೆ. ಹಾಗೆ ಪದಗಳು ಹೇಗಿವೆ ನೋಡೋಣ. ಅದರ ಪದಗಳನ್ನು ನೋಡಿದ್ದಾದಮೇಲೆ ಅದರ ಅರ್ಥವನ್ನು ಹಾಗೆ ಜೊತೆಗೆ ತಗೊಳ್ಳೋಣ. ಭುವನ ಭಯ ಭಂಗ ವ್ಯಸನನಿ ಅಂದರೆ 14 ಲೋಕಗಳ ಭಯವನ್ನು ನಾಶ ಮಾಡುವ ಅಂತ, ಆ ವಿಷಯದಲ್ಲಿ ಬಹಳ ಆಸಕ್ತಿಯುಳ್ಳವಳು ಅಂತ ಇಲ್ಲಿ ಹೇಳುವಂಥದ್ದು. ತ್ವದೀಯೇ ಅಂದರೆ ನಿನ್ನ, ಕಿಂಚಿತ್ ಭುಗ್ನೆ ಭ್ರುವೌ, ಮಹಾಪ್ರಾಣಗಳ ಕಡೆ ಗಮನ ಕೊಡಿ. ಕಿಂಚಿತ್ ಅಂದರೆ ಸ್ವಲ್ಪ, ಬಾಗಿರುವ ನಿನ್ನ ಕಣ್ಣಿನ ಹುಬ್ಬುಗಳು ಭ್ರುವೌ. ಎರಡಕ್ಕೆ ಸಂಸ್ಕೃತದಲ್ಲಿ ವೌ ಔ ಸೌಂಡ್ ಬರುವಂತಹದ್ದು ಭ್ರುವೌ. ಮಧುಕರ ರುಚಿಭ್ಯಾಂ, ಮಧುಕರ ಅಂದರೆ ಭ್ರಮರ, ಭ್ರಮರದಂತೆ, ರುಚಿಭ್ಯಾಂ ಅಂದರೆ ಕಾಂತಿಯುಳ್ಳ, ನೇತ್ರಾಭ್ಯಾಂ ಅಂದರೆ 2 ಕಣ್ಣುಗಳು, ಧೃತಗುಣಂ ಅಂದರೆ ಹೆದೆಯುಳ್ಳ, ಅಂದರೆ ಕಣ್ಣುಗಳಿಂದ 2 ಕಣ್ಣುಗಳಿಂದ ಅಂದರೆ ದೇವಿಯ ಹುಬ್ಬುಗಳು ಮನ್ಮಥನ ಧನುಸ್ಸಿನಂತಿವೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ರತಿಪತೇಹೇ ಮನ್ಮಥನ, ಸವ್ಯೇತರಕರ ಗೃಹೀತಂ ಎಡಗೈಯಲ್ಲಿ ಹಿಡಿಯಲ್ಪಟ್ಟಿರುವಂತಹದ್ದಕ್ಕೆ ಸವ್ಯೇತರ ಅಂತ ಹೇಳೋದು. ಹಾಗೆ ಸವ್ಯಸಾಚಿ ಸವ್ಯೇತರ 2 ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಪ್ರಕೋಷ್ಠೆ ಅಂದರೆ ಕಂಕಣದ ಕೈಯಲ್ಲಿ, ಮುಷ್ಟೌಚ ಅಂದರೆ ಮುಷ್ಟಿಯಲ್ಲಿ, ಚ ಅಂದರೆ ಮತ್ತು, ಸ್ಥಗಯತಿ ಮುಚ್ಚಿರುವಂತಹದ್ದು, ನಿಗೂಢಾಂತರಂ ಮರೆಯಾದ ಪ್ರದೇಶವು ಇರುವಂತಹದ್ದು, ಧನುರ್ಮನ್ಯೇ ಧನುಸ್ಸನ್ನಾಗಿ ತಿಳಿಯುತ್ತೇನೆ ಅಂತ ಇಲ್ಲಿ ಪದಗಳನ್ನು ಈ ಅರ್ಥಗಳು ಬರುತ್ತೆ. ಅದು ಒಟ್ಟಾರೆ ಸೇರಿಸಿದ್ರೆ ಹೇಗಿರುತ್ತೆ ಅದನ್ನು ನೋಡೋಣ. ಇಲ್ಲಿ ದೇವಿಗೆ ಪಾರ್ವತಿಯೇ ಉಮೆ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇರುವಂಥದ್ದು 14 ಲೋಕಗಳ ಭಯವನ್ನು ನಾಶ ಮಾಡುವ ವಿಷಯದಲ್ಲಿ ದೇವಿ ಯಾವಾಗಲೂ ಆಸಕ್ತಳಾಗಿರುವಂತಹವಳು. ದೇವಿಯ ಬಾಗಿರುವ ಹುಬ್ಬುಗಳನ್ನು ಭ್ರಮರಗಳ ಆಕಾರದಂತೆ ಇರುವಂತಹ ಸುಂದರವಾದ ದೇವಿಯ 2 ಕಣ್ಣುಗಳಿಂದ ಹೆದೆಯನ್ನು ಹೊಂದಿರುವಂತಹ
ಅಂದರೆ ದೇವಿಯ ಹುಬ್ಬುಗಳು ಮನ್ಮಥನ ಧನುಸ್ಸಿನಂತಿವೆ. ದುಂಬಿಗಳಂತೆ ಕಪ್ಪಾಗಿರುವ ದೇವಿಯ ಕಣ್ಣುಗಳೇ ಆ ಧನುಸ್ಸಿನ ಹೆದೆಯಾಗಿದೆ. ಅಂದರೆ ಬಿಲ್ಲಿನ ಹಗ್ಗಕ್ಕೆ ಹೆದೆ ಅಂತ ಹೇಳ್ತಾ ಇರುವಂತಹದ್ದು. ಧನುಸ್ಸನ್ನು ಹಿಡಿದಾಗ ಅದರ ಮಧ್ಯಭಾಗ ಮುಟ್ಟುವಂಥದ್ದು ಸಹಜ. ಹಾಗೆ ಮನ್ಮಥ ತನ್ನ ಎಡಗೈಯಲ್ಲಿ ಮುಷ್ಟಿಗಳಿಂದ ಬಿಲ್ಲಿನ ಮಧ್ಯಭಾಗವನ್ನು ಹಿಡಿದಿರುವುದರಿಂದ ಆ ಭಾಗ ಕಾಣುತ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಈ ಶ್ಲೋಕದ ಅಂದರೆ 47ನೇ ಶ್ಲೋಕದ ಸೌಂದರ್ಯ ಲಹರಿಯ 47ನೇ ಶ್ಲೋಕದ ದೇವಿಯ ಹುಬ್ಬುಗಳ ವರ್ಣನೆ ಮಾಡಿರುವಂತಹದ್ದು. ಹಾಗೆ ಈ ಶ್ಲೋಕವನ್ನು ಹೇಳೋದು ಹೇಗೆ ನೋಡೋಣ. ಇದುವರೆಗೆ ನಾವು ಪದಗಳನ್ನು ಬಿಡಿಸ್ಕೊಂಡು ಓದೋದು ಹೇಗೆ ಮತ್ತು ಪದಗಳ ಅರ್ಥ ಏನು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಭ್ರುವೌ ಭುಗ್ನೆ ಕಿಂಚಿತ್ ಭುವನ ಭಯಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇತರಕರ ಗೃಹೀತಂ ರತಿಪತೇಃ ಪ್ರಕೋಷ್ಠೆ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಉಮೆ ಅಂತ ಇಲ್ಲಿ ದೇವಿಯನ್ನು ಸಂಬೋಧನೆ ಮಾಡ್ತಾ ಇರುವಂತಹದ್ದು. ನಾವೀಗಾಗಲೇ ತಿಳ್ಕೊಂಡ ಹಾಗೆ ಇದರ ತಾತ್ಪರ್ಯ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಶ್ಲೋಕದಲ್ಲಿ ಹುಬ್ಬುಗಳೇ ಬಿಲ್ಲಿನ ದಂಡ ಅಂತ, ಕಣ್ಣುಗಳೇ ಬಿಲ್ಲಿನ ಹಗ್ಗ ಅಂತ ತಗೊಂಡು ಹುಬ್ಬುಗಳ ಮಧ್ಯಭಾಗ ಮುಷ್ಟಿ ಎಂದು ಹೇಳ್ತಾ ಇರುವಂತಹದ್ದು. ಸಾಮಾನ್ಯವಾಗಿ ಬಿಲ್ಲು ಹಿಡಿದು ಬಲಗೈನಲ್ಲಿ ಬಾಣವನ್ನು ಹೆದೆಗೆ ಸಿಕ್ಕಿಸಿ ಬಿಡುವಂತಹದ್ದು. ಆದರೆ ಅದೇ ರೀತಿ ಎಡಗೈಲೂ ಬಾಣ ಹಿಡಿದು ಬಿಡುವವರನ್ನು ಅಂಬರ ಎಂದು, ಎರಡೂ ಕೈಗಳಲ್ಲಿ ಬಾಣ ಬಿಡುವವರನ್ನು ಸವ್ಯಸಾಚಿ ಎಂದು ಕರೆಯುವುದುಂಟು. ಅರ್ಜುನನನ್ನು ಸವ್ಯಸಾಚಿ ಅಂದರೆ ಎರಡೂ ಕೈಗಳಲ್ಲೂ ಬಾಣ ಬಿಡುವಂತಹದ್ದು. ಆದರೆ ಇಲ್ಲಿ ಸವ್ಯೇತರ ಅಂದರೆ ಬಲಗೈಯಲ್ಲಿ ಬಿಲ್ಲು ಹಿಡಿದಿರುವ ಮನ್ಮಥ ಸವ್ಯಸಾಚಿ ಅಂತ ಹೇಳ್ತಾ ಇರುವಂತಹದ್ದು. ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಹುಬ್ಬುಗಳನ್ನು ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ಅಂತ ಕೂಡ ನಾವು ಹೇಳೋದನ್ನು ಕೇಳಿದ್ದೇವೆ ಅಲ್ವಾ. ಅಂದರೆ ಸುಂದರ ಮುಖವೆಂಬ ಮಂಗಳವಾದ ಗೃಹದ ತೋರಣಗಳೇ ಎಂಬಂತಿರುವ ಹುಬ್ಬುಗಳನ್ನು ಹೊಂದಿರುವಂತಹವಳು ಅಂತ ನಾವು ತಿಳ್ಕೊಳ್ಬಹುದು. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಎಲ್ಲ ದೇವತೆಗಳ ಅನುಗ್ರಹವು ಪ್ರಾಪ್ತಿಯಾಗತ್ತೆ ಅಂತ ಹೇಳಲ್ಪಟ್ಟಿದೆ. ಹಾಗೆ ಇಲ್ಲಿ ಅಸುರರ ನಾಶದಿಂದ ಲೋಕೋಪಕಾರವನ್ನು ಮಾಡಿದವಳು, ಅಸುರರ ನಾಶದಿಂದ ಲೋಕಕ್ಕೆ ಉಪಕಾರವನ್ನು ಮಾಡಿದವಳು, ಜ್ಞಾನಸ್ವರೂಪಿಣಿ, ಬಗ್ಗಿರುವ ಹುಬ್ಬಿನಿಂದ ಭಯವನ್ನೋಡಿಸುವವಳು ಅಂತ ಕೂಡ ಹೇಳುವಂಥದ್ದಾಗಿದೆ. ನಲವತ್ತೇಳನೇ ಶ್ಲೋಕ ಸೌಂದರ್ಯ ಲಹರಿಯ 47ನೇ ಶ್ಲೋಕದ ತಾತ್ಪರ್ಯ ಮತ್ತು ಹೇಳುವ ರೀತಿಯನ್ನು ಕಲಿತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಮತ್ತೆ ಕೇಳಿ ಕಲಿಯೋ ಪ್ರಯತ್ನ ಮಾಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಇದನ್ನು ಕಮೆಂಟ್ಸ್ ಮಾಡಿ. ಹೇಗಿದೆ ಅಂತ ಹೇಳಿದ್ರೆ ನಮಗೂ ಮುಂದಿನ ಆಡಿಯೋ ಮಾಡೋದಕ್ಕೆ ಸಂತೋಷ ಆಗತ್ತೆ. ಧನ್ಯವಾದಗಳು. ಮತ್ತೆ ಸಿಗೋಣ
48ನೇ ಶ್ಲೋಕದಲ್ಲಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ತುಂಬ ಮುಖ್ಯವಾಗಿರುವಂತಹದ್ದು. ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ.